ಇನ್ನು ಮುಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತ ಎನ್ನುವ ವರದಿಯನ್ನ ಕೊಟ್ಟಿದೆ. ಅದಕ್ಕೆ ತಕರಾರು ಅರ್ಜಿಯನ್ನ ಸಲ್ಲಿಸಿದ್ದಾರೆ ದೂರುದಾರ ಸ್ನೇಹಮಯಿ ಕೃಷ್ಣ. 39 ಪುಟಗಳ ತಕರಾರು ಅರ್ಜಿಯನ್ನ ಸಲ್ಲಿಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸ್ನೇಹಮಯಿ ಕೃಷ್ಣ ಮಾತನಾಡಿದ್ರು. ಬನ್ನಿ ಏನು ಹೇಳಿದ್ರು ನೋಡೋಣ. ಏನು ಮೊದಲು ಅನುಮಾನ ಪಟ್ಟಿದ್ದು ಅದೇ ರೀತಿ ಸುಳ್ಳು ವರದಿಯನ್ನು ಸಲ್ಲಿಸಿದ್ದಾರೆ. ಆ ವರದಿ ಮತ್ತು ಜೊತೆ ಇರೋದು ಲಗತ್ತೆ ದಾಖಲಾತಿಗಳು ನೋಡಿದಾಗ ನಾನು ಮಾಡಿರೋ ಎಲ್ಲ ಆರೋಪಗಳಿಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಸಾಕ್ಷ್ಯಗಳು ದೊರೆತಿದೆ. ಅವರು ಏನಂತ ಹೇಳಿದ್ರೆ ಎಲ್ಲ ಅಧಿಕಾರಿ ತಪ್ಪು ಮಾಡಿದ್ರೆ ಇವ್ರದ್ದೇನು ತಪ್ಪಿಲ್ಲ ಅಂತೇಳಿ. ಅಧಿಕಾರಿ ಯಾವ ರೀತಿ ಯಾಕೆ ತಪ್ಪು ಮಾಡ್ತಾರೆ ಇವ್ರ ವಿಚಾರದಲ್ಲಿ, ಬೇರೆ ಜನಸಾಮಾನ್ಯರ ವಿಚಾರದಲ್ಲಿ ತಪ್ಪು ಮಾಡಿದಂಥ ಅಧಿಕಾರಿಗಳು ಇವರ ವಿಚಾರದಲ್ಲಿ ಮಾತ್ರ ಈ ರೀತಿ ತಪ್ಪು ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಸ್ಪಷ್ಟವಾಗುತ್ತೆ. ಸಿದ್ದರಾಮಯ್ಯವರ ಪ್ರಭಾವಕ್ಕೊಳಗಾಗಿರತಕ್ಕಂಥ ತನಿಖಾ ಅಧಿಕಾರಿ ಸುಳ್ಳು ವರದಿ ಸಲ್ಲಿಸಿದ್ದಾರೆ ಅನ್ನೋದು. ಈ ಎಲ್ಲ ವಿಚಾರಗಳನ್ನ ಅಂದರೆ ಏನು ಲೋಕಾಯುಕ್ತ ಅಧಿಕಾರಿ ಸಲ್ಲಿಸಿದರೆ ಆ ವರದಿಯಲ್ಲಿ ಮತ್ತು ದಾಖಲಾತಿಗಳಲ್ಲಿ ನನ್ನ ಆರೋಪ ಸಾಬೀತಾಗುವಂಥ ಯಾವ್ಯಾವ ಅಂಶಗಳಿದೆ ಮತ್ತು ಅದಕ್ಕೆ ಪೂರಕವಾಗಿ ಯಾವ ದಾಖಲಾತಿಗಳಿದೆ ಎಲ್ಲ ವಿಚಾರವನ್ನು ನಾನು ತಕರಾರು ಅರ್ಜಿಯಲ್ಲಿ ವಿವರವಾಗಿ ಇವತ್ತು ಸಲ್ಲಿಸಿದೆ. ಏನು ಮೊದಲು ಅನುಮಾನ ಪಟ್ಟಿದ್ದೆ